ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಬಂಕಿಂಚಂದ್ರ ಚಟರ್ಜಿ ಅವರು ಒಂದೇ ಮಾತರಂ ಗೀತೆಯನ್ನು ಬರೆದಿದ್ದರು. ಅದನ್ನು ಜನಪ್ರಿಯಗೊಳಿಸಿದ್ದು 1896ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು. ಈಗ ನಾವು 2025ರಲ್ಲಿದ್ದೀವಿ. ಸಂಸತ್ನಲ್ಲಿ ಒಂದೇ ಮಾತರಂ ಗೀತೆಯ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ. ಪ್ರಿಯಾಂಕಾ ಗಾಂಧಿ ಅಕ್ಷರಶಃ ರಣಚಂಡಿ ಅವತಾರವನ್ನು ತಾಳಿ ಸಂಸತ್ತನ್ನು ಸೈಲೆಂಟ್ ಮಾಡಿದ್ದಾರೆ. ಹಾಗಾದರೆ 1896ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಗೀತೆಯನ್ನು ಪರಿಚಯ ಮಾಡಲಾಯಿತು. ಬಂಕಿಂಚಂದ್ರ ಚಟರ್ಜಿಯವರು ಬರೆದಂಥ ಗೀತೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಪರಿಚಯ ಮಾಡಿದರು. ಅದು ಸ್ವತಂತ್ರ ಹೋರಾಟಕ್ಕೆ ಒಂದು ಘೋಷವಾಕ್ಯ ಅನ್ನೋ ಥರ ಈ ಗೀತೆಯನ್ನು ಬಳಸಿಕೊಳ್ಳಲಾಯಿತು. ಈಗ್ಯಾಕೆ ಈ ಗೀತೆಯ ಬಗ್ಗೆ ವಿವಾದ? ಎಸ್ ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. कि कांग्रेस ने मुस्लिम लीग के सामने घुटने टेक दिए और मुस्लिम लीग के दबाव में किया, और कांग्रेस का ये तुष्टीकरण की राजनीति को साधने का एक तरीका था. ಎಸ್ ವೀಕ್ಷಕರೇ, ಒಂದೇ ಮಾತರಂ ಗೀತೆಯ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. ದೇಶವನ್ನು ಒಗ್ಗೂಡಿಸಿದಂತಹ, ಜನರನ್ನು ಒಗ್ಗೂಡಿಸಿದಂತಹ, ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕೆಚ್ಚೆದೆಯ ವೀರರನ್ನ ಧೀರರನ್ನ ಒಟ್ಟುಗೂಡಿಸಿದಂತಹ ಗೀತೆ ಒಂದೇ ಮಾತರಂ. 1896ರಲ್ಲಿ ಮೊದಲ ಬಾರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡ್ತಾರೆ. ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾರೆ. ಕಾಂಗ್ರೆಸ್ಗೆ ಒಂದೇ ಮಾತರಂ ಬಗ್ಗೆ ಏನಾದರೂ ಅಪಸ್ವರಗಳಿದ್ದಲ್ಲಿ, ಒಂದೇ ಮಾತರಂ ಗೀತೆಯ ಸಾಹಿತ್ಯದಲ್ಲಿ ಏನಾದರೂ ಅಪಸ್ವರಗಳಿದ್ದಲ್ಲಿ ಅದನ್ನು ಆ ಅಧಿವೇಶನದಲ್ಲಿ ಹಾಡಲಿಕ್ಕೆ ಬಿಡ್ತಿರಲಿಲ್ಲ. ಮೊದಲನೇ ಪಾಯಿಂಟ್. ಇದೇ ರೀತಿ ಹಲವು ಗೀತೆಗಳು, ನಮ್ಮ ನಾಡಗೀತೆ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಜೈ ಭಾರತ ಜನನಿಯ ತನುಜಾತೆ, ಈ ಗೀತೆಯಲ್ಲೂ ಕೂಡ ಹಲವಾರು ಮಾರ್ಪಾಡುಗಳನ್ನು ರಾಜ್ಯ ಸರ್ಕಾರ, ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಬಂದಾಗ ಮಾಡಿದ್ದಾರೆ. ಅದರ ವ್ಯಾಪ್ತಿ ಎಷ್ಟಿರಬೇಕು, ಅದರ ಡ್ಯೂರೇಷನ್ ಎಷ್ಟಿರಬೇಕು, ಕಟ್ ಮಾಡಿದ್ದಾರೆ ಕೂಡ. ಆದರೆ ಈಗ ಸಂಸತ್ನಲ್ಲಿ ನಡೀತಾ ಇರುವಂಥ ಚರ್ಚೆ ಹೊಸ ವ್ಯಾಖ್ಯಾನಗಳನ್ನು ಹುಟ್ಟುಹಾಕಿದೆ. ಎಸ್ ವೀಕ್ಷಕರೇ, ಡಾಲರ್ ಎದುರು ರೂಪಾಯಿ 90 ಹೊಡೆದಿದೆ. ಈ ಸರ್ಕಾರಗಳೆಲ್ಲ ಪಲ್ಟಿ ಹೊಡಿತಾ ಇದ್ದಾವೆ. ಚರ್ಚೆ ಯಾವುದಕ್ಕೆ ಮೀಸಲಾಗಿಡಬೇಕು? ಅತಿ ಹೆಚ್ಚು ಸಾಲ ಪಡೆದವರು 2013ರ ನಂತರ ಅತಿ ಹೆಚ್ಚು ಸಾಲ ಪಡೆದವರ ಪಟ್ಟಿಯಲ್ಲಿ ಭಾರತ ನಂಬರ್ 1 ಸ್ಥಾನವನ್ನು ಅಲಂಕರಿಸ್ತಾ ಇದೆ. ನಮ್ಮ ದೇಶದಷ್ಟು ಸಾಲವನ್ನು ಬೇರೆ ಯಾವುದೇ ದೇಶಗಳು ವಿಶ್ವಸಂಸ್ಥೆಯಲ್ಲಿ, ವಿಶ್ವ ಬ್ಯಾಂಕ್ನಲ್ಲಿ ಪಡೆದಿಲ್ಲ. ನಾವೇ ನಂಬರ್ 1 ಆಗ್ತಿದ್ದೀವಿ ಸಾಲ ಪಡೆಯೋದ್ರಲ್ಲಿ. ಇದರ ಚರ್ಚೆನೂ ಆಗ್ತಾ ಇಲ್ಲ. ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆಯಲ್ಲಿ ಇರುವಂಥ ಗೊಂದಲಗಳು, ಕಾನೂನಿನ ಮಾರ್ಪಾಟಿನ ನಂತರ ಆದಂತಹ ತೊಂದರೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಮುಖ್ಯ ಚುನಾವಣಾ ಆಯುಕ್ತರನ್ನು ಚೀಫ್ ಎಲೆಕ್ಷನ್ ಕಮಿಷನರ್ ಹುದ್ದೆಗೆ ಆಯ್ಕೆ ಮಾಡುವ ಕಮಿಟಿಯಿಂದ ಹೊರಗಿಟ್ಟಿದ್ದರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. जैसे हमें जनता की समस्याओं को हल करने के लिए चर्चा करनी चाहिए, इस्तेमाल करना चाहिए. इनकी राजनीति दिखावे की राजनीति है, इवेंट मैनेजमेंट की राजनीति है, चुनाव से चुनाव तक राजनीति है. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ, ಅದರ ಬಗ್ಗೆ ಚರ್ಚೆಗಳು ಆಗ್ತಾ ಇಲ್ಲ. ಆಡಳಿತಾತ್ಮಕವಾಗಿ ಕುಸಿದಿರುವ ವ್ಯವಸ್ಥೆಯ ಬಗ್ಗೆ ಚರ್ಚೆಗಳು ನಡೀತಾ ಇಲ್ಲ. ಒಂದೇ ಮಾತರಂ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದೇ ಮಾತರಂ ಬಗ್ಗೆ ಹಲವಾರು ವ್ಯಾಖ್ಯಾನಗಳು ಬಂದರೂ ಕೂಡ ಈ ವಿಚಾರದಲ್ಲಿ ಕಾಂಗ್ರೆಸ್ ಸಂಸದರು ಒಟ್ಟಾಗಿ ಬಿಜೆಪಿ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿಯ ವಾಗ್ದಾಳಿಗೆ ಸದನ ಅಕ್ಷರಶಃ ಸೈಲೆಂಟ್ ಆಗ್ತಾ ಇದೆ. ಅಂಕಿ ಅಂಶಗಳ ಸಮೇತ ದಾಖಲೆಗಳ ಮುಖಾಂತರ ಪ್ರಿಯಾಂಕಾ ಗಾಂಧಿ ಸರ್ಕಾರದ ವಿರೋಧಿ ನೀತಿಗಳನ್ನು ಪ್ರಚುರಪಡಿಸ್ತಾ ಇದ್ದಾರೆ, ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಾರೆ. ನಮ್ಮ ಸಂಸದರೆಲ್ಲ, ಕರ್ನಾಟಕದ ಸಂಸದರೆಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಮಾತನಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ GST ವಿಚಾರದಲ್ಲಿ ಆಗಿರುವಂಥ ತಾರತಮ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ.
ಬೆಂಗಳೂರಿನಲ್ಲಿ ಆಗಬೇಕಾಗಿರುವಂತಹ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಪ್ರಚಾರ ಪಡೆದಿದ್ದೇ ಆಯಿತು, ಸ್ಮಾರ್ಟ್ ಸಿಟಿಗಳು ಎಷ್ಟು ತಯಾರಾದವು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಆದರೆ ಒಂದೇ ಮಾತರಂ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆ ಯಾವ ಹಂತಕ್ಕೆ ಮುಟ್ಟುತ್ತೆ, ಯಾವ ರೀತಿ ಟರ್ನ್ ತಗೊಳುತ್ತೆ, ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. वंदे मातरम को विभाजित करने का आरोप लगाकर आप पूरी संविधान सभा पर आरोप लगा रहे हैं, उसके हर एक नेता को दोषी ठहरा रहे हैं. ये हमारी